ಮತ್ತೆ ಅವಕಾಶ. ಎರಡು ತಂಡದವರು ಮೊದಲನೇ ನೆಲೆಯಲ್ಲಿ ಸೂಪರ್ ರೈಡ್ ಮಾಡಿದಲ್ಲಿ ಅಂತವರಿಗೆ 101 ರೂಪಾಯಿ ಕಾಣಿಕೆಯಾಗಿ ನೀಡಲಿದ್ದೇವೆ. ಉತ್ತಮವಾದಂತಹ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಎರಡು ತಂಡದವರು. ಈಗ ಕರ್ನಾಟಕ ತಂಡದ ಪರವಾಗಿ ನಾಳೆ ಇವರು ಕೂಡ ಸೂಪರ್ ರೈಡ್ ಮಾಡಿದಲ್ಲಿ ಇವರಿಗೂ ಕೂಡ 101 ರೂಪಾಯಿಯನ್ನು ನೀಡ್ತಾ ಇದ್ದೇವೆ. ಒಳ್ಳೆಯ ಹುರುಪಿನಿಂದ ಆಟವನ್ನ ಆರಂಭಿಸಿದ್ದಾರೆ ಎರಡು ತಂಡದವರು. ಇಲ್ಲಿ ಕಮಿಟಿಯ ಪರವಾಗಿ ಅನೇಕ ವೈಯಕ್ತಿಕ ಬಹುಮಾನಗಳಿವೆ. ಆಯಾ ಆಟಗಾರರು ತಮ್ಮ ತಮ್ಮ ಶೈಲಿಯಲ್ಲಿ ಆಟವನ್ನು ಆಡಿ ಆ ಬಹುಮಾನಗಳನ್ನು ಗಿಟ್ಟಿಸಬೇಕಂತೇಳಿ ತಮ್ಮಲ್ಲಿಯೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಫೈನಲ್ನಲ್ಲಿ ಪ್ರಥಮ ಅಂಕವನ್ನು ಗಳಿಸಿರ್ತಕ್ಕಂಥ ಆಟಗಾರರಲ್ಲಿ ಜೊತೆಯ ಆಟಗಾರ ಒಬ್ರು ನಿರ್ಣಾಯಕರ ನಿರ್ಣಯವೇ ಅಂತಿಮ. ತಂಡದ ಪರವಾಗಿ ನುರಿತ ಆಟಗಾರರ ಪರವಾಗಿ ಇವರೊಬ್ರು ಈಗ ಕಾದು ನೋಡಬೇಕಾಗಿದೆ. ತಮ್ಮ ಖಾತೆಯಲ್ಲಿ ಅಂಕಗಳ ಸುರಿಮಳೆಯನ್ನು ಸುರಿಸಿಕೊಳ್ಳುವಂತಹ ಆಟಗಾರ ಒಳ್ಳೆಯ ಹುರುಪಿನಿಂದ ಆಟವನ್ನು ಆರಂಭಿಸ್ತಾ ಇದ್ದಾರೆ. ಒಂದು ಅಂಕವನ್ನ ತಮ್ಮ ಖಾತೆಯಲ್ಲಿ ಜಮಾಯಿಸಿಕೊಂಡ್ರು. ಈ ಗಿಂದರ್ಮಲ್ ತಂಡದ ಪರವಾಗಿ ಮಾಜಿ ಆಟಗಾರ ಬಸ್ಸೂರವರು ಇಲ್ಲಿ ಬರಲಿಲ್ಲ. ರಾಜ್ಯ ಮಟ್ಟದ ತಂಡಗಳಲ್ಲಿ ಆಯ್ಕೆಯಾಗಿ ಒಳ್ಳೆಯ ಪ್ರೋ ಕಬಡ್ಡಿಗೆ ಆಯ್ಕೆಯಾಗಲು ಸೆಣಸಾಡಿದಂತ ಬಸ್ಸು ಒಳ್ಳೆಯ ಆಟವನ್ನು ಪ್ರಾರಂಭಿಸಿದ್ದಾರೆ ಎರಡು ತಂಡವರು. क्लियर आहे सर. खरं एवढं तेवढ्या लागेल ಬಹುಮಾನವನ್ನ ನೀಡಿದಂತ ದಾನಿಗಳು ಉತ್ತಮ ಕ್ಯಾಪ್ಟರ್, ಉತ್ತಮ ರೈಡರ್, ಆಲ್ರೌಂಡರ್ ಎಲ್ಲವನ್ನ ಗಮನ ಸೆಳೆಯಬೇಕು. ಯಾಕಂದ್ರೆ ಮೂರ್ನಾಲ್ಕು ವರ್ಷಗಳಿಂದ ಸತತ ಪರಿಶ್ರಮದಿಂದ ಬಸ್ಸೇಗೌಡರವರು ಒಳ್ಳೆಯ ನುರಿತ ಆಟಗಾರರಾಗಿ ರಾಜ್ಯ ಮಟ್ಟಕ್ಕೆ ಹಾಗೂ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಆಯ್ಕೆಯಾಗಲು ಹೋದಂತ ಬಸ್ಸೂರವರು ಇಲ್ಲಿ ಸದ್ಯ ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಯುವ ಕ್ರೀಡಾಪಟುಗಳು ಹಿರಿಮೆಯನ್ನು ಬೆಳಗಿಸ್ತಾ ಇದ್ದಾರೆ. ಜಿಂಗಲ್ಬೆಲ್ ತಂಡದ ಪರವಾಗಿ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಂತ ತಂಡ ಒಳ್ಳೆಯ ರೀತಿಯಿಂದ ನಮ್ಮ ಕಲಗಡಗಿ ತಾಲೂಕಿನ ಹಿರಿಮೆಯನ್ನು ಬೆಳಗಿಸಿ ಈಗಾಗಲೇ ಒಳ್ಳೆಯ ರೈಡರ್ ಆಲ್ರೌಂಡರ್ಗಳ ಜಿಂಗಲ್ಬೆಲ್ ತಂಡದ ಪರವಾಗಿ ಮಾಡಬೇಕಾಗಿದೆ. ಉತ್ತಮವಾದಂತ ಹಿಡಿತ ಆದರೆ ವಿಫಲರಾದರು. ಒಂದು ಅಂಕ ಜಿಂಗಲ್ಬೆಲ್ ತಂಡಕ್ಕಾಗಿ ಸೇರಿಸಿಕೊಂಡ್ರು. ನೋಡ್ಬೇಕು. ಈಗ ಪುನಃ ಕರಕಟ್ಟ ತಂಡದ ಪರವಾಗಿ ರೈಡಿಂಗ್ ದಾಳಿ. ಥರ್ಡ್ ರೈಡ್ ಮಾಡು ಎಲ್ಲವೇ ಮಡಿ. ಉತ್ತಮವಾದಂತ ಒಂದು ಅಂಕ ತಲೆ ಹಾಕಿದ್ರು ಕರಕಟ್ಟ ತಂಡದವರು. ಕೊನೆಯ 3 ನಿಮಿಷ ಹಾಫ್ ರೌಂಡ್ ನಲ್ಲಿ ಕೊನೆಯ 3 ನಿಮಿಷ ಕಾಲಾವಕಾಶವಿದೆ. 2 ಅಂಕಗಳು ಜಿಂಗಲ್ಬೆಲ್ ಖಾತೆಯಲ್ಲಿ. ನಂಬರ್ ಜರ್ಸಿ ನಂಬರ್ ಅವರು 7 ನಂಬರ್ನ ಆಟಗಾರ
ಲಾಸ್ಟ್ 2 ನಿಮಿಷ. ರವಿ ಜುಂಗಲ್ಗಲ್ ಆಟಗಾರ ರವಿ ಸತತ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಒಳ್ಳೆಯ ಆಟಗಾರರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಕಾದು ನೋಡಬೇಕು. ಅಂಕಗಳ ಸುರಿಮಳೆಯನ್ನು ತಮ್ಮ ಖಾತೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲದೆ ಮರಳಿಗೂಡನ್ನು ಸೇರಿಕೊಂಡ್ರು. ಉತ್ತಮವಾದಂತ ಆಟಗಾರ ಇವರು ಕೂಡ ಕರ್ನಾಟಕ ತಂಡದ ಪರವಾಗಿ ಕಾದು ನೋಡಬೇಕು. ಯಾವುದೇ ಪುನಃ ಪದೇ ಪದೇ ರವಿ ಅವರು ದಾಳಿಯಲ್ಲಿ ನಿರತರಾಗ್ತಾ ಇದ್ದಾರೆ. ಕಾದು ನೋಡಬೇಕು. ನಿರ್ಣಯವನ್ನ ನೀಡ್ತಾ ಇದ್ದಾರೆ. ಯಾರು ದಾಳಿ ಮಾಡಬೇಡ್ರಿ. लाइन नंबर परफेक्ट क्या तुम्हें ಒಳ್ಳೆಯ ಆಟದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ಕರ್ನಾಟಕ ಆಟಗಾರರು. ಉತ್ತಮವಾದಂತ ಹಿಡಿತ ಜುಂಗಲ್ಗಲ್ ತಂಡದ ಪರವಾಗಿ. +2 ತುಕಾರಾಮ ಹುಡುಗರಿಗೆ ಸರಸರಿಯಲ್ಲೇ ಸಣ್ಣ ಹುಡುಗರು ಕುಂತ ಮಾಡ್ರಿ. ಈ ಕಡೆ ಮ್ಯಾಚ್ ಮೇಲೆ ಉತ್ತಮವಾದ ದಾಳಿಗಾರ ತಮ್ಮ ಆಟದ ಸೇನೆಯಲ್ಲಿ ನಿರತರಾಗಿದ್ದಾರೆ. ಕಾದು ನೋಡಬೇಕು. ಯಾವುದೇ ಅಂಕವಿಲ್ಲದೆ ಮರಳಿ ಗೂಡನ್ನು ಸೇರಿಕೊಂಡ್ರು. ಈಗ ಜುಂಗಲ್ಗಲ್ ರವಿ ಅವರಿಂದ ದಾಳಿ. ಮಾರುತಿ ಆರ್ ಗೌಡ, ಮಾರುತಿ ಗೌಡ್ರ ರವಿ ಅವರು ಪದೇ ಪದೇ ದಾಳಿಯಲ್ಲಿ ನಿರತರಾದರು. 1 ಅಂಕವನ್ನ ತೆಗೆದುಕೊಂಡು ತಮ್ಮ ಗೂಡನ್ನು ಸೇರಿಕೊಂಡ್ರು. ತಮ್ಮ ತಂಡದ ಹಿರಿಮೆಯನ್ನು ಬೆಳೆಸ್ತಾ ಇದ್ದಾರೆ ರವಿ ಅವರು. ಅದೇ ರೀತಿ ಯಾವ ಡಿಫೆಂಡರ್ ಆಯ್ತು. ಪುನಃ ರವಿ ಅವರು ಆಟದ ಪ್ರದರ್ಶನದಲ್ಲಿ ನುಗ್ತಾ ಇದ್ದಾರೆ. ಈ ಪ್ರೋ ಕಬಡ್ಡಿ ಲೀಗ್ ನಲ್ಲಿ ಬೆಂಗಳೂರು ತಂಡದ ಪರವಾಗಿ ನಮ್ಮ ಸುದೀಪ್ ಅವರು ನುಗ್ಗಿ ಹೊಡಿತೇವೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಮೈಲಾರ್ ಅವರು ಕೂಡ ನುಗ್ಗಿ ಹೊಡಿತೇವೆ ಅಂತ ಹೇಳಿ ಚಾ ಅಂಗಡಿ ಓಪನ್ ಮಾಡಿ ಬಂದ್ ಮಾಡಿದ್ರು. ನುಗ್ಗಿ ಹೊಡಿತೇವೆ ಅಂತೇಳಿ ಚಾ ಅಂಗಡಿ ಓಪನ್ ಮಾಡಿ ಆಗಿತ್ತು. ಮುಂಜಾನೆ ಆದ ಕೂಡಲೇ ನುಗ್ಗಿ ಹೋಯಿತು. ಯಾವುದೇ ಆತುರಪಟ್ಟರು ಡಿಫೆಂಡರ್ ದಾಳಿಗಾರ ಉತ್ತಮ ರೀತಿಯಲ್ಲಿ ದಾಳಿಯನ್ನು ಪ್ರದರ್ಶಿಸಿದ್ದಾರೆ. ಅಂಕದ ಕಡೆಗೆ ಗಮನವನ್ನು ಸೆಳೆತಾ ಇದ್ದಾರೆ. 15-4 ಜುಂಗಲ್ಗಲ್ 15 ಕರ್ಲಕಟ್ಟ 4. ಈಗಾಗಲೇ ಹಿಂದೆ ನಡೆದಂತ ಮ್ಯಾಚ್ನಲ್ಲಿ 2 ತಂಡಗಳು 3-4 ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಈಗ ಫೈನಲ್ ಪ್ರವೇಶಿಸಿದಂತ ಈ 2 ತಂಡಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಕ್ಕಾಗಿ ಸೆಣಸಾಟ ನಡೀತಾ ಇದೆ. ಈ ಒಂದು ಆಟದ ಮುಕ್ತಾಯ ಸಮಾರಂಭ ಕೂಡ ಆಗ್ತಾ ಇದೆ. ಕಾರಣ ಬಹುಮಾನಗಳನ್ನು ನೀಡಿದಂತ ದಾನಿಗಳು ಹಾಗೂ ಊರಿನ ಎಲ್ಲ ಹಿರಿಯರು ಇಲ್ಲಿ ವೇದಿಕೆ ಹತ್ರ ಇರಬೇಕು. ಆಯಾ ಇದೇ ಕಾರಣ ಎಲ್ಲ ಗ್ರಾಮದ ಗುರು ಹಿರಿಯರು ಯಾವುದೇ ತಾರತಮ್ಯವಿಲ್ಲದೆ ಬಹುಮಾನವನ್ನು ನೀಡಲು ಈ ಒಂದು ವೇದಿಕೆ ಹತ್ರ ಇರಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಬೇಕಾ ಇದ್ದೇವೆ. ಉತ್ತಮವಾದಂತಹ ಆಟ
ಆದರೆ ಯಾವುದೇ ಅಂಕವಿಲ್ಲದೆ ಮರಳಿ ಗೂಡನ್ನು ಸೇರಿಕೊಂಡ್ರು. ಈಗ ಕಾದ್ ನೋಡ್ಬೇಕು. 8 ನಂಬರ್ ಜರ್ಸಿಯಲ್ಲಿ ಮಿಂಚಿದ ಆಟಗಾರ ಯುವ ಕ್ರೀಡಾಪಟು ಒಳ್ಳೆಯ ಅಂಕಗಳನ್ನ ಕಲೆ ಹಾಕಿರ್ತಕ್ಕಂಥ, ಇಡೀ ರಾತ್ರಿ ಎಲ್ಲ ಎದುರಾಳಿ ತಂಡವನ್ನ ಕಾದಾಡಿ ಅಂಕಗಳನ್ನು ಗಳಿಸಿರ್ತಕ್ಕಂಥ ಆಟಗಾರ. ಎರಡು ಅಂಕಗಳು ಕರ್ನಾಟಕ ತಂಡದ ಖಾತೆಯಲ್ಲಿ 2 ಅಂಕಗಳನ್ನು ಜಮಾಯಿಸಿಕೊಂಡ್ರು. ಇದರ ಜೊತೆಗೆ 15-6. ಈ ರೀತಿ ತಾವು ಮಾಡಿದಲ್ಲಿ ಟೆಕ್ನಿಕಲ್ ಪಾಯಿಂಟ್ಗೂ ಅವಕಾಶವಿದೆ. ಕಾರಣ ತಮಗೆ ರೆಫ್ರಿ ಅವರು ಸಹಕಾರ ನೀಡಿದ್ದಾರೆ. ರೆಫ್ರಿ ಅವರ ಸಹಕಾರ ತಾವು ಬಳಸಬೇಕಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಡಿಫೆಂಡರ್ ಆಲ್ರೌಂಡರ್ ತಾವು ಕೂಡ ಸ್ವಲ್ಪ ಉತ್ತಮವಾದಂತ ಮ್ಯಾಚ್ ಟರ್ನಿಂಗ್ ಮಾಡುವಂತ ಇಲ್ಲಿಂದ ಏನಾದರೂ ಕರ್ನಾಟಕದವರು ಈಗ ಪುನಃ ಕರ್ನಾಟಕ ತಂಡದ ಪರವಾಗಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ. ಉತ್ತಮವಾಗಿ ಗಳಿಸಿಕೊಂಡ್ರು ಕರ್ನಾಟಕ. ಒಳ್ಳೆಯ ಆಟಗಾರ. ಕೊನೆಯ 3 ನಿಮಿಷ, ಎರಡು ತಂಡಗಳ ನಡುವಿನ ಸಮಯದ ಅಭಾವ, ಕೇವಲ 3 ನಿಮಿಷ ಕಾಲಾವಕಾಶ. 8-15 ಕರ್ನಾಟಕ 8, ಜಂಗಲ್ವಾಲ 15 ಅಂಕ. ಯಾವುದೇ ಅಂಕವಿಲ್ಲದೆ ಮರಳಿ ಗೂಡನ್ನು ಸೇರಿಕೊಂಡ್ರು. ಟೈಮ್ ಔಟ್ ಪದೇ ನೀಡುವಂತಿಲ್ಲ. ಪಡೆದುಕೊಂಡ್ರು ಕರ್ನಾಟಕ ಆಟಗಾರ. ಪುನಃ ರವಿ ಅವರಿಂದ ದಾಳಿ. ಉತ್ತಮವಾದಂತ ರೈಡಿಗಾರ. ಕರ್ನಾಟಕ ತಂಡದ ಪರವಾಗಿ ಒಳ್ಳೆಯ ಒಂದು ಹಿಡಿತವನ್ನು ಸಾಧಿಸಿದರು. ಈ ಆಟಗಾರನಿಂದ ಟರ್ನಾದಂತ ಆಟಗಾರರು ನಿರ್ಣಾಯಕವಾಗಿ ನೀಡ್ತಾ ಇದ್ದಾರೆ. ಈಗ ರವಿ ಅವರು ಜಂಗಲ್ವಾಲ್ ತಂಡದ ಪರವಾಗಿ ಪುನಃ ರವಿ ಅವರು ದಾಳಿಗೆ ಇಳಿದಿದ್ದಾರೆ. ನೋಡೋಣ. ಕಬಡ್ಡಿ ಪಂದ್ಯಾವಳಿಯ ಕೊನೆ 2 ನಿಮಿಷ ಕಾಲಾವಕಾಶ. 2 ತಂಡಗಳಿಗೂ ಅವಕಾಶವಿದೆ, ಪಾಯಿಂಟ್ಗಳಿದೆ. ಉತ್ತಮವಾದಂತ ಹಿಡಿತ ಕಾಯ್ದುಕೊಳ್ಳಬೇಕು. 1 ಅಂಕ ತಂಡಕ್ಕೆ. ಉತ್ತಮವಾದಂತ ಹಿಡಿತ. ರವಿವರಿಂದ ಪುನಃ ದಾಳಿಗೆ ಇಳಿದಿದ್ದಾರೆ. ಕಾದು ನೋಡೋಣ. ಅಣ್ಣ ಆಟ ತೋರಿಸ್ರಿ. ಒಳ್ಳೆಯ ಆಟಗಾರರ ಪೈಕಿ ಬಸವರವರ ಅನುಪಸ್ಥಿತಿಯಲ್ಲಿ ಆಟವನ್ನ ಮುನ್ನವ ಸಂಚಲನೆಯಲ್ಲಿ ತಂದಂತ ರವಿ ಕೊನೆಯ 1 ನಿಮಿಷ. ಒಳ್ಳೆಯ ಆಟಗಾರ ಕಾದು ನೋಡಬೇಕು. ಕರ್ನಾಟಕ ತಂಡದ ಪರವಾಗಿ ಯಾವುದೇ ಅಂಕವಿಲ್ಲದೆ ಮರಳಿ ತಮ್ಮ ಗೋಳನ್ನು ಸೇರಿಕೊಂಡ್ರು.